ಏನಾಯ್ತು ರೀ? ಆ ಹಾವಿಗೆ ನಾನು ಎಷ್ಟು ಹಾಲು ಉಣಿಸಿದ್ರು ತನ್ನ ವಿಷಯನ ಬಿಡೋದಿಲ್ಲ ಎಂದೇ ಹಾವು. ಶಾಂತ, ನಾನು ತುಂಬಾ ಬುದ್ಧಿವಂತನಿದ್ದೇನೆ. ನಾನು ಹೇಳಿದ ಸಲಹೆ ಕೇಳುವುದು ನಿನ್ನ ಕೆಲಸ. ಹೋಗು, ಬೇಗ ಕಾಫಿ ತೆಗೆದುಕೊಂಡು ಬಾ. ಆಗಲ್ರಿ, ಈಗಲೇ ತೆಗೆದುಕೊಂಡು ಬರ್ತೀನಿ. ಕಾಳಿಂಗ, ನನ್ನ ಹೆಂಡತಿಯ ಮಾತು ನಿಮಗೆ ಬೇಜಾರಾಯಿತೆ? ಇಲ್ಲ ಸ್ನೇಹಿತ, ಇಲ್ಲ. ತುಂಬಾ ಖುಷಿಯಾಯಿತು. ಯಾಕಂದ್ರೆ ತುಂಬಾ ಖುಷಿಯಾಯಿತು. ಖುಷಿಯಾಯಿತು. ನೋಡು ಸ್ನೇಹಿತ, ಹಿಂದಿನ ಕಾಲದ ದಿಟ್ಟ ಮಹಿಳೆಯರ ಹೆಸರುಗಳನ್ನು ಮಾತ್ರ ಕೇಳುತ್ತಾ ಬಂದಿದ್ವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಚಾರ್ಸಿರಾಯಿ ಲಕ್ಷ್ಮೀಬಾಯಿ, ಕಟ್ಲಿಮಟ್ಟಿ ಕಾಶಿಬಾಯಿ, ಇನ್ನು ಅನೇಕ ಮಹಿಳೆಯರ ಹೆಸರು ಕೇಳ್ತಾ ಬಂದಿದ್ವಿ. ಆದ್ರೆ ಈ ಕಲಿಯುಗದಲ್ಲಿ ಇಂಥ ನಿಮ್ಮ ದಿಟ್ಟ ಹೆಂಡತಿ ಇದ್ದಾಳೆ ಅಂತ ನನಗೆ ತುಂಬಾ ಸಂತೋಷವಾಯಿತು. ನಾವು ಅಷ್ಟು ತಹಸೀಲ್ದಾರ್ ಆಫೀಸ್ ಕಡೆ ಹೋಗಿ ಬರ್ತೀವಿ. ಮನೆ ಕಡೆ ಹುಷಾರು. ಬಾ ತಾಯಿ, ನಡೆಯಲು ಹೋಗೋಣ. ಅಯ್ಯೋ ದೇವರೇ, ಇದೇನೆಪ್ಪ ನಿನ್ನ ಆಟ? ಈ ಕುಲಕಂಟಕಾದ ಈ ಕಾಳಿಂಗನ ಸ್ನೇಹವನ್ನು ನನ್ನ ಪತಿ ದೇವರು ಬಯಸಿದರಲ್ಲ. ಇವನ ಕೆಟ್ಟ ಗುಣ ಇನ್ನು ನನ್ನ ಪತಿ ದೇವರಿಗೆ ಗೊತ್ತಾಗಿಲ್ಲ. ದೇವ್ರಿ, ಯಾವ ಕೆಟ್ಟ ದೃಷ್ಟಿಯು ನನ್ನ ಬಾಯಿನಲ್ಲಿ ಬೀಳಬಾರ್ದು ಅಂತ ನಾನು ಅನ್ಕೊಂಡಿದ್ದೀನೋ ಆ ಕೆಟ್ಟ ದೃಷ್ಟಿನಲ್ಲಿ ನನ್ನ ಬಾಯಿನಲ್ಲಿ ಬೀಳ್ತಿದ್ದಿಲ್ಲ. ದೇವ್ರಿ, ಮುಂದೆ ಹೇಗಪ್ಪ, ಮುಂದೆ ಹೇಗೆ ದೇವ್ರಿ ನನ್ನ ಜೀವನದ ಗತಿ? ಶಾಂತ, ನೀನೆಷ್ಟು ದುಃಖಿಸಿ ಕಂಬನಿ ಮಡಿದರು ಆ ಬ್ರಹ್ಮ ಬರೆದ ಹಣಬರ ಬದಲಾಗುವುದಿಲ್ಲ. ಅವರಿಂದ ಕಣ್ಣೀರನ್ನು ಒರೆಸಿಕೊಂಡು ನನ್ನನ್ನು ಕಣ್ತುಂಬ ನೋಡಿದರೆ ನಿನಗೆ ಬಂದ ಕಷ್ಟ ಬದಲಾದರೂ ಆಗಬಹುದು. ನಿಜ, ನೀನ್ಯಾಕೋ ನಮ್ಮ ಮನೆ ಕಡೆ? ಶಾಂತ ಎಂಬ ಅಪರೂಪದ ಕರ್ಪೂರದ ಗೊಂಬೆಯಲ್ಲಿರುತ್ತದೆಯೋ ಅಲ್ಲಿ ಈ ಕಾಳಿಂದಾಗಿದ್ದಲ್ಲ ಗಂಡ. ನನ್ನ ಗಂಡಂಗೆ ಕಾಗದ ಪತ್ರದ ಸುಳ್ಳು ಹೇಳಿ ಅವರನ್ನು ನಂಬಿಸಿ, ಆದ್ರೆ ನೀನು ದ್ರೋಹ ಬಗ್ಗೆ ಮಿತ್ರ ದ್ರೋಹಿಕನೋ ನೀನು? ದ್ರೋಹಿ ಶಾಂತ, ಆ ನಿನ್ನ ಗಂಡನನ್ನು ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರದ್ರೋಹಿಯೇ. ಯಾರಿಲ್ಲದ ಸಮಯ ಸಾಧಿಸಿ ಒಂಟಿಯಾದ ಮನೆಗೆ ಹೆಣ್ಣನ್ನು ಅಲ್ಲದಾಗಿ ಮಾತನಾಡಿ ನನ್ನ ರೂಪಕ್ಕೆ ಕಳ್ಳ ಹಾಕ್ತಾ ಇದೆಯಲ್ಲ, ಕಳ್ಳ ಕಾಕೂರ್ನ ನೀನು. ಕಳ್ಳ ಕಾಕರ, ನೀನು ಸತ್ಯವನ್ನೇ ನುಡಿದ ಶಾಂತ. ಈ ಭೂಮಿಯ ಮೇಲೆ ನೀ ಎತ್ತಿನಿಂದ ಬದುಕುವ ಪ್ರಾಣಿ ಎಂದರೆ ಅದು ಒಂದೇ ಒಂದು, ಅದು ನೀ ಎತ್ತಿನ ನಾಯಿ. ಅದೊಂದನ್ನು ಬಿಟ್ಟರೆ ಉಳಿದವರೆಲ್ಲವರು ಎಂಜಲ ತಿನ್ನುವ ನಾಯಿಗಳ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡುವ ನೀನು ಒಂದು ಕ್ಷಣ
ಶಾಂತ ಕಟದ ಬಗುರಿಯಂತೆ ತಿದ್ದಿ ತೀಡಿ ಮಾಡಿದ ಈ ನಿನ್ನ ಮೈಮಾಟದ ಸವಿರುಚಿಯನ್ನು ಒಂದು ಹೋಗಬೇಕೆಂದು ಬಂದಿದ್ದಾನೆ ಈ ಕಾಳಿಂಗ. ಸುಮ್ಮನೆ ನೀ ಪ್ರಲಾಪ ಮಾಡಲಾರದೆ ಈ ನಿನ್ನ ಮೈಮನ ಒಪ್ಪಿಸುವ ನನಗೆ. ಇಲ್ಲದಿದ್ದರೆ ಈ ನಿನ್ನ ಶೃಂಗಾರ ಶೀಲವನ್ನು ನುಂಗಿ ಹಾಕಬೇಕಾಗುತ್ತದೆ ಜೋಕೆ. ನನ್ನ ಶೃಂಗಾರ ಎಂಬ ಶೀಲವನ್ನು ನೈನ ನಂಗೆ ಹಾಕ್ತೀನಿ ಅಂತ ಬಂದಿದ್ದ. ಆದ್ರ ಒಂದು ಹೆಣ್ಣಿನ ಶೃಂಗಾರ ಶೀಲವನ್ನು ನುಂಗಿ ಹಾಕ್ತೀನಿ ಅಂತ ಚೆಂಡ ಮುಂದೆ ಚೆಂದ ಎತ್ತಿ ಬಂದ ಚೆಂದ ತೆಗೆದಳು ನನ್ನ ತಾಯಿ ಚಾಮುಂಡೇಶ್ವರಿ. ನೀನು ನನ್ನ ಶೀಲವನ್ನು ನುಂಗ್ತೀನಿ ಅಂತ ನಿನ್ನ ಗಂಡ ಉಳಿಸಿಕೊಂಡು ಇಲ್ಲಿಂದ ಹೊರಟು ಹೋಗಬೇಡ. ಎಚ್ಚರ, ನನಗೆ ಎಚ್ಚರ. ಅದು ಈ ಕಿರಾತಕ ಕಾಳಿಂಗನಿಗೆ ಎಚ್ಚರ. ಶಾಂತ, ನಾನ್ಯಾರು ಗೊತ್ತಾ? ನರನಾದರನೆಂಬ ಕಾಳಿಂಗ ಈ ವಾಸುಕಿ ವಂಶದಲ್ಲಿ ಹುಟ್ಟಿ ಬಂದವನು. ಅರ್ಜುನನ ಘಟ ಉರಿಸಿರಲು ಬಬ್ಬರುವನ ಪತ್ರಿಕೆಯಲ್ಲಿ ಬಿದ್ದವನು. ಸಮುದ್ರ ತಳದಲ್ಲಿ ಶ್ರೀಕೃಷ್ಣನ ಪಾದದಿಂದ ನೆತ್ತಿಯವರಿಗೆ ವರ್ತಿಸಿಕೊಂಡವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನನ್ನು ಹೆಣಿಗೆತ್ತಿ ಕಚ್ಚಿ ಮಹಾಭಾರತಕ್ಕೆ ಇತಿಹಾಸ ಬರೆದವನು. ಎಲ್ಲೋ ಎಂತಾಗಿ ಹೇಳಬೇಕೆಂದರೆ ಈ ಪೃಥ್ವಿಯನ್ನೇ ತನ್ನ ಹೆಣೆಯಲ್ಲಿ ಹೊತ್ತು ನಿಂತವನು ನಾನು. ಇನ್ನು ಸಾಕು ಹೇಳಬೇಕು ಈ ಕಾಳಿಂಗನ ವಂಶದ ಮಹಿಮೆಯನ್ನು. ಈ ನಿನ್ನ ಆಡಂಬದ ಮಾರ್ಗದ ಮೂಡ ಸಾಕು ಮಾಡು. ನಿನ್ನ ಹೆಸರಿನ ಸಾಹಸ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆಯೇನು? ರಾಮನದಲ್ಲಿ ರಾಮನ ಲಕ್ಷ್ಮಣರಿಂದ ಆ ಸರ್ಪದಿಂದ ಬಂಧಿಸಿದಾಗ ನನ್ನ ಗರುಡ ರಾಜ ಬಂದು ಆ ಸರ್ಪನ್ನು ಆಕಾಶಕ್ಕೆ ಎತ್ತಿದ್ದು ನಿನಗೆ ನೆನಪಿಲ್ಲವೇನು? ಮರ್ಯಾದಿಂದ ಕಾಲು ಕೀಳು ಇಲ್ಲಿಂದ. ಅದಾವ ಕಾಲಕ್ಕೂ ಸಾಧ್ಯವಿಲ್ಲ ಶಾಂತ, ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು ಮಾಡದಿಂದ ಮತಿಗೆಟ್ಟು ಮತಹೀನನಾಗಿ ನಿನ್ನ ಯೋನಿ ಎಂಬ ಬಾಣಧ್ವನಿಯನ್ನು ಹತ್ತಿ ಸಂತಾನವೆಂಬುದನ್ನು ಸೇರಿಸಬೇಕೆಂದು ಬಂದಿದ್ದಾನೆ ಈ ಕಾಳಿಂಗ. ಪ್ಲೀಸ್ ಶಾಂತ, ಈ ನಿನ್ನ ಮುಖವನ್ನು ಆತ ಕಡೆಗೆ ತಿರುಗಿಸಲಾರದೆ ಈ ಅಮೃತ ಗಳಿಗೆಯಲ್ಲಿ ಸುಖ ತೀರಿಸಿಕೋ ಈ ಸಮಯದಲ್ಲಿ. ವ್ಯರ್ಥ ಮಾತನಾಡಿ ಪತಿರತೆ ಶೀಲವನ್ನು ಕಳೆದುಕೊಂಡು ನೀನು ಹುಚ್ಚನಾಗಬೇಡ. ನಾನು ಗಂಡನ ಮಾಡಿಕೊಂಡ ಗಂಡುಳ್ಳಿ ಗರ್ತಿಯದೆ. ಗಂಡುಳ್ಳ ಗರತಿ ಶಾಂತ, ಈ ಸಮಾಜದಲ್ಲಿ ಎಂತೆಂಥ ಗಂಡುಳ್ಳ ಗರತಿಯರಿದ್ದಾರೆ ಗೊತ್ತಾ? ಗಂಡನಿಗೆ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಮತ್ತೊಬ್ಬನೊಂದಿಗೆ ಚಕ್ಕಂದವಾಡುವ ಹೆಣ್ಣುಗಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಮನೆಯಲ್ಲಿ ಕುಳಿತು ಬೇಜಾರಾಗಿದೆ, ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮತ್ತೊಬ್ಬನ ಪರಪುರುಷನೊಂದಿಗೆ ಚಕ್ಕಂದವಾಡಿ ಬರುತ್ತಾರೆ ಈ ಗಂಡುಳ್ಳ ಗರತಿಯರು. ಶಾಂತ, ನೀನು ಗಂಡುಳ್ಳ ಗರತಿಯೇ ನಿಜ. ಆದ್ರೆ ಆ ನಿನ್ನ ಗಂಡನಿಂದ ರತಿ ಸುಖವಿಲ್ಲದೆ ಈ ನಿನ್ನ ಬಾಳು ಕಣ್ಣೀರಿನ ಗೋಳಾಗಿದೆ. ಆ ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಷಂಡ ಅವನು. ಬಾಯಿ ಮುಚ್ಚೋ ತಾಯಿ ಗಂಡ. ತಾಳಿ ಕಟ್ಟಿದ ನನ್ನ ಗಂಡನಿಗೆ ಷಂಡ ಅಂತ ಬೋತಾ ಇದೆಯಲ್ಲೋ ಬಂಡ. ನನ್ನ ನೆಟ್ಟಿನಿಂದ ನಿನ್ನ ಬಾಯಿಗೆ ಹೊಡಿಬೇಕಾಗುತ್ತದೆ. ಬಾರ ಕನಸಾಗಿ ಮುಂದಕ್ಕೆ. ಮೆತ್ತಗೆ ಮಾತನಾಡಿ ನಿನ್ನನ್ನು ಮಂಚಕ್ಕೆ ಏರಿಸಿಕೊಳ್ಳಬೇಕು.
ತಂದೆ. ಅಂತದಕ್ಕೆಲ್ಲ ಬಗ್ಗುವ ಹೆಣ್ಣಲ್ಲ ನೀನು. ಈಗ ನಿನ್ನನ್ನು ಹೊತ್ತೊಯ್ಯುವುದೇ ಈ ಕಾಳಿಂಗನ ಬಲವಾದ ಛಲ. ಈಗಲಾದರೂ ಅರ್ಥವಾಯಿತಾ ಈ ಕಾಳಿಂಗ ಎಂತವನು ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಎಂದು ಕೂಗಿಕೋ ನೀನು, ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು. ನಾನೀಗ ಹಾವು ಕಚ್ಚಿದ ಮಾವು, ಆದ್ರೆ ನೀನು ಹಾವು ಕಚ್ಚಿದ ಮಾವು. ಸಮಯ ಸಿಕ್ಕಾಗ ನಿನ್ನ ಸಂತಾನದ ದಳ ಸೇರಿಸುವವರೆಗೆ ನಿನ್ನೊಂದಿಗೆ ಚಕ್ಕಂದವಾಡುವುದೇ ಈ ಕಾಳಿಂಗನ ಬಲವಾದ ಛಲ. ನನ್ನ ಶೀಲ ಹಾಳಾಗಿ ಹೋಯ್ತು. ಯಾಕಪ್ಪ ದೇವ್ರೇ, ನನ್ನ ಬಾಳಿನಲ್ಲಿ ಯಾಕಪ್ಪ ದೇವ್ರೇ ಈ ರೀತಿ ಆಟ ಆಡಿದೆ? ಹೇಳು ದೇವ, ಹೇಳು. ದೇವ್ರೇ, ನನ್ನ ಗಂಡ ಹೀನ ಪುರುಷನಿದ್ರೂ ಕೂಡ ಈ ಹೆಣ್ಣು ಯಾವ ಸುಖದಿದ್ದಳು, ಯಾವ ಸುಖ ಬಯಸದೋ ದೂರ ಇದ್ದಳು. ಆದ್ರೆ ತಾಯಿ ಗಂಗಮಾತೆ, ಈ ನಿನ್ನ ಮಗಳಿಗೆ ಎಂತ ಗಳಿಗೆಯಲ್ಲಿ ಜನ್ಮ ಕೊಟ್ಟೆ ಅಮ್ಮ, ಎಂತ ಗಳಿಮೆಯಲ್ಲಿ ಜನ್ಮ ಕೊಟ್ಟೆ. ಈ ರೀತಿ ಆಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೆದು ಕಳಿಸಿದೀಯ ತಾಯಿ, ಹಣೆಯಲ್ಲಿ ಬರೆದು ಕಳಿಸಿದೀಯ. ಇಲ್ಲ, ಈ ನಿನ್ನ ಮೈದನಿಗೆ, ನನ್ನ ಮಗನಂತಿರೋ ನನ್ನ ಮೈದನಿಗೆ ಹೇಗಪ್ಪ ನನ್ನ ಮಗ ತೋರಿಸ್ಲಿ? ಕೇಳಂತ ಇರೋ ನನ್ನ ಗಂಡನಿಗೆ ಹೇಗೆ ಮೋಸ ಮಾಡುದು? ನಾನು ಬದುಕಬಾರ್ದು, ಈ ಭೂಮಿಲೇ ನಾನು ಬದುಕಬಾರ್ದು. ನನಗೆ ಸಾವು ಹೇಳಲಿಕ್ಕಿಲ್ಲ. ಅತಿಯಮ್ಮ, ಮೈದನ, ಬಾರಪ್ಪ ಮೈದನ. ಇದೇನ ಇದು? ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಅದೊಂದು ದೊಡ್ಡ ಕಥೆ ಎತ್ತಿಗಮ್ಮ. ಮೊನ್ನೆ ನಡೆದ ಆ ಸಿದ್ದನಗೌಡನ ಪ್ಲಾಟ್ ದುರಂತದಲ್ಲಿ ನಾನು ಪೊಲೀಸರೊಂದಿಗೆ ಸೇರಿ ಸಾಕಷ್ಟು ಗುಂಡಾಗಳನ್ನು ಕಲ್ಲು ತೂರಿ ಓಡಿಸಿದ್ದೆ. ಆ ಹೆಮ್ಮೆಗಾಗಿ ನಮ್ಮ ಜಿಲ್ಲೆಯ SP ಸಾಹೇಬರು ಈ ಖಡ್ಗವನ್ನು ನೀಡಿದರಮ್ಮ. ಮೈದನ, ನಿನ್ನ ಶೂರವನ್ನು ನಾನು ಏನಂತ ಹೇಳಲಪ್ಪ, ಏನಂತ ಹೇಳಲಿ? 5,000 10 ಜನ 1000 ಜನ ಬಂದ್ರು ಕೂಡ ಕಲ್ಲು ಎಸೆತೀಯ. ಆದರೆ ಆದರೆ ಎಂಬ ಅಪಸ್ವರದ ಮಾತೆ ಕೇತಿಗೆ ಏಕೆ ನಿಮ್ಮ ಕಣ್ಣಲ್ಲಿ ನೀರು? ನಿಮಗೆ ಯಾರಿಂದಾದರೂ
ಏನಾದರೂ ತೊಂದರೆ ಆಯಿತೆ? ಹೇಳತ್ತಿಗೆ ಹೇಳು. ಈಗಲೇ ಹೋಗಿ ಆ ರಮಣನ್ನು 2 ಹೊತ್ತು ಹೇಳುತ್ತಂದು ಈ ನಿಮ್ಮ ಪವಿತ್ರ ಪಾದದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಮೈದನ, ಇಲ್ಲಪ್ಪ, ಹಾಗೇನಿಲ್ಲ ಮೈದನ. ಯಾಕೋ ಗೊತ್ತಿಲ್ಲಪ್ಪ, ಇವತ್ತು ನನ್ನ ಹೆತ್ತ ತಂದೆ ತಾಯಿ ನೆನಪಾಯಿತು ಅಷ್ಟೇ ಮೈದನ. ಅತ್ತಿಗೆ, ಇದೇನಿದು? ಈ ನಿಮ್ಮ ಉಡಿಯಲ್ಲಿ ಹಗ್ಗ ಕಟ್ಟಿಕೊಂಡು ಎಲ್ಲಿ ಹೊರಟಿರಿ ನೀವು? ಮೈದನ, ಅದೇನಿಲ್ಲಪ್ಪ, ನಾನೇ ಕಟ್ಟಿಗೆ ತರಬೇಕು ಅಂತ ಆ ಹಗ್ಗವನ್ನು ತೆಗೆದುಕೊಂಡು ಹೊಂಟಿದ್ದೆಯಪ್ಪ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಏನಿದ್ಯಮ್ಮ ನೀನು? ದಿನಾಲು ಮನೆಗೆ ಕಟ್ಟಿಗೆ ತರುವವನು ನಾನು. ನಿಮಗೇಕೆ ಆ ಚಿಂತೆ? ಅತ್ತಿಗೆ, ನೀವು ಒಳಗಡೆ ಹೋಗಿ, ನಾನು ಹೊಲಕ್ಕೆ ಹೋಗಿ ಕಟ್ಟಿಗೆ ತರ್ತೀನಿ. ಅತ್ತಿಗೆ, ಇದೇನಿದು ಈ ನಿಮ್ಮ ಕೈಯಲ್ಲಿ ರಕ್ತ? ಇದೇನಿದು ಬಳೆಗಳ ಚೂರೆಲ್ಲ ಮಣಿ ತುಂಬ ಬಿದ್ದಿವೆ? ಅತ್ತಿಗೆ, ಇಲ್ಲಿ ಏನು ನಡೆದಿದೆ ಏನು ಅಂತ ನನಗೆ ಬೇಗ ಬೇಗ ಹೇಳಿ. ಮೈದನ, ಏನಿಲ್ಲಪ್ಪ, ಏನು ಇಲ್ಲ. ನೀ ಯಾಕಷ್ಟು ಗಾಬರಿ ಪಡ್ಕೊಳ್ತಾ ಇದೀಯಾ? ನೀನು ಅನ್ಕೊಂಡಂಗೆ ಏನು ಆಗಿಲ್ಲ ಮೈದನ, ನನ್ ಮಾತು ಕೇಳು. ಅದೇನು ಅತ್ತಿಗೆ ಬಾಯ್ಬಾಯ್ದರು ಗುಸು ಮಾತನಾಡುತ್ತಿದ್ದೀರಾ? ಅದೇನೆಂದು ನನಗೆ ಹೇಳಲ್ವಾ ಅತ್ತಿಗೆಮ್ಮ? ನೀವಾದ್ರೂ ಹೇಳಲ್ವಾ? ಅತ್ತಿಗೆಮ್ಮ, ಇಂದು ನಾನು PS ಆಗಿ ನೇಮಿಕೆಗೊಂಡಿದ್ದೇನೆ ಎಂಬ ಅತ್ತಿಗೆ, ಅದಕ್ಕೆ ಸ್ವೀಟ್ ತಂದಿದ್ದೀನಿ, ತೆಗೆದುಕೊಳ್ಳಿ. ಮೈದನ, ಸಾಹಿಬನಂದ್ರು ನೀನೇ, ಸುಬೇದರ್ ಅಂದ್ರು ನೀನೇ ಅಪ್ಪ. ಇದೆಲ್ಲ ನಮ್ಮೆಲ್ಲರ ಭಾಗ್ಯ ಕಣೋ. ಅತ್ತಿಗೆಮ್ಮ, ಇದೇನಮ್ಮ ನಿನ್ನ ಕೈಯಲ್ಲಿ ರಕ್ತ? ಕೈ ಬಳೆ ಹೊಡೆಯಿದೆ, ಕೂದಲು ಚಾಚು ಇರುವ ಹಾಗಿದೆ. ದಿನಾಲು ಲವಿಲವಿಕೆಯಿಂದ ಮಾತನಾಡುತ್ತಿರುವ ನನ್ನ ಅತ್ತಿಗೆ ಮುಖ ಬಾಡಿದ ಹೂವಿದಂತಾಗಿದೆ. ಹೇಳಮ್ಮ ಅತ್ತಿಗೆ, ಏನು ಚಿಂತೆ ಮಾಡುತ್ತಿರುವೆ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ತಲೆಯಲ್ಲಿ ಬಾಚದ ಎಳೆ ಇಲ್ಲ. ಇದಾವುದು ಈ ನಿಮ್ಮ ಮುಸುಕ ಹಾಕಿದ ಮಳೆ? ಇದು ಅದಾರೆಂದು ಹೇಳತ್ತಿಗೆ, ಬರೀ ನನ್ನ ಮುಷ್ಟಿಯಲ್ಲಿ ಅವನ ಕತ್ತರಿಸಿ ಸಾಯಿಸಿ ಬಿಡ್ತೀನಿ. ಹೌದು, ಅದ್ಯಾರೆಂದು ಹೇಳಮ್ಮ. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿಬ್ಬರು ಮೈದರಲ್ಲಿರುವಾಗ ಹಾಗೇನಾದರೂ ಯಾರಿಂದ ಅದರ ತೊಂದರೆ ಆಗಿದ್ದರೆ ಈಗ ನನ್ನಲ್ಲಿ ಕೊತ್ತದಲ್ಲಿ ಕುದಿಯುವ ರಕ್ತದಲ್ಲಿ ಅವನಲ್ಲಿ ಅತಳವಿದ್ದ ಸುತ್ತಳ ಪಾತಾಳದಲ್ಲಿ ಅಡಗಿದ್ದರು ಸಹ ಅವನನ್ನೇ ತರದಲ್ಲಿ ಎಳೆದು ತಂದು ಬೆಸೆದು ಹಾಕಿ ಅತ್ತಿಗೆ. ಹೇಳಮ್ಮ ಅತ್ತಿಗೆ, ಮಾತನಾಡು. ಮೈದನ, ಸತ್ಯವಾಗ್ಲೂ ನೀವು ನನಗೆ ಮಾತು ಕೊಡ್ತೀರೇನಪ್ಪ? ಅನುಮಾನವೇತಕ್ಕೆ ತಾಯಿ, ನನ್ನ ಆರಾಧ್ಯ ದೇವನಾದ ಆ ಶಿವಲಿಂಗೇಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅತ್ತಿಗೆ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಈ ನಿಂತ ನೆಲದ ಮೇಲೆ. ಹೌದಮ್ಮ ಅತ್ತಿಗೆ, ಬೀಸುವ ಗಾಳಿ ಮೇಲಾಣೆ, ಉದಯಿಸುವ ಸೂರ್ಯನ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೀನಿ ಅತ್ತಿಗೆ, ಅದಾವ ನಿಮ್ಮ ಸತ್ಯದ ಮಾತು? ಅದೇಕೆ ಅಮ್ಮ ನೀನು ಈ ಮೌನದ ಮಾತು ಹೇಳು. ಮೈದನ, ಏನಿಲ್ಲಪ್ಪ, ನೋಡು, ಆ ನೆಲವಿಗೆ ಹಾಲು ಹಾಕಿದ್ದೆ. ಆ ಹಾಲನ್ನು ಬೆಕ್ಕು ಕುಡಿಯಲು ಹೋಗ್ತಾ ಇತ್ತಪ್ಪ. ಅದನ್ನು ಉಷ ಅಂತ ಹೊಡೆಯಕ್ಕೆ ಹೋಗಿ ಕಾಲು ಜಾರಿ ಕೆಳಗೆ ಬಿದ್ದೆ ಮೈದನ. ಆಗಿದ್ದೆಲ್ಲ ಬಳೆ ಎತ್ತಿ ಹೊಡೆದು ಕೈಗೆ ಆ ಬಳೆ ಚೂರು ನಟಿತ್ತು ಅಷ್ಟೇ ಮೈದನ. ಎಂಥ ನಕಲಿಯ ಮಾಡಿರೋದು. ಅತ್ತಿಗೆ, ಈ ನಿನ್ನ ಮೈದನ PS ಆಗಿ ಬಂದಾನಂತ ನೀನಾದ್ರೂ ಸ್ವೀಟ್ ಮಾಡಿರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡಿಯಮ್ಮ, ಇಬ್ಬರು ಅಣ್ಣ ತಮ್ಮಂದಿರಿಗೆ ಊಟ ಬಡಿಸುವಂತೆ. ಆಗ್ಲಿ ಬಾ ಮೈದನ, ಇಬ್ರು ಸೇರಿ ಊಟ ಮಾಡಿರತ್ತೆ.